ಹೇ ಫ್ರೆಂಡ್ಸ್, ವೆಲ್ಕಮ್ ಒನ್ಸ್ ಅಗೈನ್. ಸಿಎ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ತುಂಬಾ ಚರ್ಚೆ ಆಗ್ತಾ ಇದೆ. ಲೀಗಲ್ ಪರ್ಸ್ಪೆಕ್ಟಿವ್ ಇರಬಹುದು, ಸೋಷಿಯಲ್ ಪರ್ಸ್ಪೆಕ್ಟಿವ್ ಇರಬಹುದು, ಪೊಲಿಟಿಕಲ್ ಪರ್ಸ್ಪೆಕ್ಟಿವ್ ಇರಬಹುದು, ಸೋಷಿಯಲ್ ಮೀಡಿಯಾದಲ್ಲಿ ಆಗಿರಬಹುದು, ಟಿವಿಯಲ್ಲಿ ಆಗಿರಬಹುದು, ತುಂಬಾ ಡಿಬೇಟ್ಸ್ ಕೂಡ ಆಗ್ತಾ ಇರುತ್ತೆ. ನನಗೂ ಒಂದು ಪರ್ಸ್ಪೆಕ್ಟಿವ್ ಇದೆ, ಅದನ್ನ ಇವತ್ತು ನಿಮ್ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಇವ್ರು ಹೀಗಿರ್ಬೋದು, ಅವ್ರು ಹಾಗಿರ್ಬೋದು, ಇವ್ರದ್ದು ಈ ಸ್ಟ್ರಾಟಜಿ, ಅವ್ರದ್ದು ಆ ಸ್ಟ್ರಾಟಜಿ ಅಂತ ಏನಾದ್ರು ನಾನು ಹೇಳಿದ್ರೆ, ಯಾವುದೇ ಒಂದು ಪಾರ್ಟಿ ಆಗಿರ್ಬೋದು, ಮನುಷ್ಯ ಆಗಿರ್ಬೋದು, ಅವ್ರ ಇಂಟೆನ್ಷನ್ ಮೇಲೆ ಏನಾದ್ರು ನಾನು ಕ್ವೆಶ್ಚನ್ ಮಾಡಿದ್ರೆ, ದಟ್ ಈಸ್ ಮೈ ಪರ್ಸನಲ್ ಒಪಿನಿಯನ್ ಓನ್ಲಿ. ವಿದೌಟ್ ಫರ್ದರ್ ಡು, ಲೆಟ್ಸ್ ಸ್ಟಾರ್ಟ್. ಸ್ಪೆಸಿಫಿಕ್ ಪಾಯಿಂಟ್ಸ್ ಹೋಗೋದಕ್ಕಿಂತ ಮೊದಲು ಒಂದು ಪರ್ಟಿಕ್ಯುಲರ್ ಪಾರ್ಟಿ ಬಗ್ಗೆ, ಅದರ ಕ್ಯಾರೆಕ್ಟರಿಸ್ಟಿಕ್ಸ್ ಬಗ್ಗೆ, ಈ ರೆಫ್ಯೂಜಿ ಸಿಚುವೇಶನ್ ಬಗ್ಗೆ ಮತ್ತೆ ಅದ್ರ ಬಗ್ಗೆ ನನಗೆ ಏನ್ ಅನ್ಸುತ್ತೆ, ಇದ್ರ ಕಾಂಟೆಕ್ಸ್ಟ್ ಒಂದ್ಸತಿ ನಾನು ಸೆಟ್ ಮಾಡಿದ್ರೆ ಆ ಪಾಯಿಂಟ್ಸ್ ನಾನು ಮಾತಾಡಿದಾಗ ಅದನ್ನ ರಿಲೇಟ್ ಮಾಡ್ಕೊಳ್ಳೋದು ಸ್ವಲ್ಪ ಈಸಿ ಆಗುತ್ತೆ. ಸೊ ನಮಗೆಲ್ಲ ಬಿಜೆಪಿ ಒಂದು ಕನ್ಸರ್ವೇಟಿವ್ ಪಾರ್ಟಿ ಅಂತ ಗೊತ್ತು. ಕನ್ಸರ್ವೇಟಿವ್ ಪಾರ್ಟಿ ಅನ್ನೋದು ಬರೀ ಭಾರತ ದೇಶಕ್ಕೆ ಸೀಮಿತವಾಗಿಲ್ಲ. ಎಷ್ಟೊಂದು ದೇಶದಲ್ಲಿ ಒಂದು ಲಿಬರಲ್ ಮತ್ತೆ ಪ್ರೋಗ್ರೆಸಿವ್ ಪಾರ್ಟಿ ಇರುತ್ತೆ, ಇನ್ನೊಂದು ಸ್ವಲ್ಪ ಕನ್ಸರ್ವೇಟಿವ್ ಪಾರ್ಟಿ ಇರುತ್ತೆ. ಯೂಶುವಲಿ ಕನ್ಸರ್ವೇಟಿವ್ ಪಾರ್ಟಿದೊಂದು ಸ್ಪೆಷಾಲಿಟಿ ಇರುತ್ತೆ ಈ ರೆಫ್ಯೂಜಿ ವಿಷಯವಾಗಿ. ಅವ್ರಿಗೆ ಯೂಶುವಲಿ ಈ ರೆಫ್ಯೂಜೀಸ್ ತಮ್ಮ ಕಂಟ್ರಿ ಒಳಗಡೆ ಬರೋದು, ಅಲ್ಲಿ ಸೆಟ್ಲ್ ಆಗೋದು, ಅಲ್ಲಿ ಸಿಟಿಸನ್ಶಿಪ್ ತಗೊಳ್ಳೋದು, ಇದೆಲ್ಲ ಅವ್ರಿಗೆ ಇಷ್ಟ ಆಗೋದಿಲ್ಲ. ಜನರಲ್ ಆಗಿ ಹೇಳ್ತಾ ಇರೋದು, ಇಂಥ ವಿಷಯದಲ್ಲಿ ತುಂಬಾ ಸ್ಟ್ರಿಕ್ಟ್ ಆಗಿರ್ತಾರೆ. ಈ ಮಾನವೀಯತೆ, ಹ್ಯುಮ್ಯಾನಿಟಿ ಇದೆಲ್ಲ ಆಮೇಲಿನ ವಿಷಯ. ನಮ್ಮ ಕಂಟ್ರಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳದೆ ಬೇರೆ ಬೇರೆ ಕಂಟ್ರಿ ಅದೆಲ್ಲ ಪ್ರಾಸಿಕ್ಯೂಟ್ ಆಗ್ತಾ ಇದಾರಂತೆ, ಅವ್ರನ್ನೆಲ್ಲ ನಾವು ತಗೊಬಂದು ಯಾಕೆ ಇಟ್ಕೋಬೇಕು? ಈ ತರ ಯೂಶುವಲಿ ಕನ್ಸರ್ವೇಟಿವ್ ಪಾರ್ಟಿ ಯೋಚನೆ ಮಾಡುತ್ತೆ. ಈ ಪ್ರೋಗ್ರೆಸಿವ್ ಪಾರ್ಟಿ, ಲಿಬರಲ್ ಪಾರ್ಟಿ ಎಲ್ಲ ಇರುತ್ತಲ್ಲ, ಅದು ಸ್ವಲ್ಪ ಹ್ಯುಮ್ಯಾನಿಟೇರಿಯನ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡುತ್ತೆ. ಅವ್ರಿರುವಂತಹ ಟೈಮ್ ಅಲ್ಲಿ ಈ ರೆಫ್ಯೂಜೀಸ್ ಕರ್ಸ್ಕೊಳ್ಳೋದೆಲ್ಲ ಸ್ವಲ್ಪ ಜಾಸ್ತಿ ಆಗಿರುತ್ತೆ. ಈ ವಿಷಯದಲ್ಲಿ ನನಗೇನ್ ಸರಿ ಅನ್ಸುತ್ತೆ, ಎಲ್ಲರಿಗೂ ಒಂದೇ ತರ ಅನ್ಸ್ಬೇಕಂತ ಇಲ್ಲ. ಈ ವಿಷಯದಲ್ಲಿ ನಾನೊಂದ್ ಸ್ವಲ್ಪ ಮಿಕ್ಸ್ ಆಫ್ ಕನ್ಸರ್ವೇಟಿವ್ ಮತ್ತು ಲಿಬರಲ್. ಅಂದ್ರೆ ನನಗೆ ನಮ್ ಬಾರ್ಡರ್ ಸೆಕ್ಯೂರ್ ಆಗಿರ್ಬೇಕು ಅಂತ ಇದೆ. ಇಲ್ಲೇ ತುಂಬಾ ಪ್ರಾಬ್ಲಮ್ಸ್ ಇದೆ, ಇಲ್ಲೇ ಜನಕ್ಕೆ ಜಾಬ್ ಸಿಗ್ತಾ ಇಲ್ಲ, ನಮ್ಮಲ್ಲೇ ಬೇಕಾದಷ್ಟು ಪಾವರ್ಟಿ ಇದೆ. ಈ ಡೆವಲಪ್ಡ್ ಕಂಟ್ರೀಸ್ ಎಲ್ಲ ಇದೆಯಲ್ಲ, ಆ ತರ ರೆಫ್ಯೂಜೀಸ್ ಗಳಿಗೆಲ್ಲ ಈ ಸೆಟಲ್ಮೆಂಟ್ ಮಾಡ್ಕೊಡೋದು, ಅವ್ರನ್ನ ನೋಡ್ಕೊಳ್ಳೋದು ಅಂತ ಸಿಚುವೇಶನ್ ನಾವಿಲ್ಲಿ ಇಲ್ಲ ಅಂತ ನನ್ನ ಮನಸ್ಸಲ್ಲಿ ಇದೆ. ಹಾಗಂತ ಹೇಳ್ಬಿಟ್ಟು ಯಾರಾದ್ರೂ ಆಲ್ರೆಡಿ ಬಂದಿದ್ರೆ, ಅದರಲ್ಲಿ ಕೆಲವೊಂದು ಫ್ಯಾಮಿಲೀಸ್ ಇರುತ್ತೆ, ಇಲ್ಲಿಗಲ್ ಇಮಿಗ್ರೆಂಟ್ಸ್ ಆಗಿದ್ದಿರಬಹುದು, ಅವ್ರ ಮಕ್ಕಳು ಹುಟ್ಬಿಟ್ಟು ಅವ್ರು ದೊಡ್ಡವ್ರು ಬೇರೆ ಆಗ್ತಾರೆ. ಆದ್ರೆ ಮಕ್ಕಳು ಇರ್ತಾರಲ್ಲ, ಅವ್ರು ಇದೇ ದೇಶದಲ್ಲಿ ಹುಟ್ಟುಬಿಡಿದಿದ್ದಾರೆ ಅಂದ್ರೆ ಎಲ್ಲೋ ಒಂದ್ ಕಡೆಗೆ ಅವ್ರಿಗೆ ಇದೇ ತಮ್ಮ ಮನೆ ಅಂತ ಅನ್ಸುತ್ತೆ. ಬೇರೆ ಯಾವ ದೇಶಕ್ಕೂ ಅವ್ರು ರಿಲೇಟ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅವ್ರ ಅಪ್ಪ ಅಮ್ಮ ಇಲ್ಲಿಗಲ್ ಆಗಿದ್ದಿರಬಹುದು, ಆದ್ರೆ ಅವ್ರು ತಪ್ಪು ಮಾಡಿಲ್ಲ ತಾನೆ, ನಾವು ಅವ್ರಿಗೆ ಪನಿಷ್ಮೆಂಟ್ ಕೊಡಬಾರ್ದು. ಸೊ ಈ ವಿಷಯದಲ್ಲಿ ಒಂಥರ ಮಿಕ್ಸ್ ಆಫ್ ಒಪಿನಿಯನ್ ಇದೆ ನಂದು. ಅದರಲ್ಲಿ ಸರ್ಪ್ರೈಸಿಂಗ್ ವಿಷಯ ಏನು ಅಂತ ಹೇಳಿದ್ರೆ, ಕನ್ಸರ್ವೇಟಿವ್ ಪಾರ್ಟಿ ಆಗಿರುವಂತಹ ಬಿಜೆಪಿ ಮೂರ್ ಬೇರೆ ಬೇರೆ ಕಂಟ್ರಿಯಿಂದ ಅಲ್ಲಿ ಪ್ರಾಸಿಕ್ಯೂಟ್ ಆಗಿರುವಂತಹ ಮೈನಾರಿಟೀಸ್ ನ ಇಂಡಿಯಾದಲ್ಲಿ ಆಶ್ರಯ ಕೊಡ್ತೀವಿ ಅಂತ ಹೇಳಿದ್ರೆ, ಇದಷ್ಟು ನಮಗೆ ಡೈಜೆಸ್ಟ್ ಆಗದೆ ಇರುವಂತಹ ವಿಷಯ. ಮೊನ್ನೆ ಅರವಿಂದ್ ಕೇಜ್ರಿವಾಲ್ ಅವರು ಬೇರೆ ಈ ವಿಷಯದಲ್ಲಿ ಮಾತಾಡಿದ್ರು. ನಮಗೆ ಜಾಬ್ಸ್ ಇಲ್ಲ, ನಮ್ ಜನನೇ ಬದುಕೋದಕ್ಕೆ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಇಂಥ ಟೈಮ್ ಅಲ್ಲಿ ಅದ್ಯಾವುದೋ ಒಂದು 3 ಕಂಟ್ರೀಸ್ ಅಲ್ಲಿ ಪರ್ಸಿಕ್ಯೂಟ್ ಆಗಿರುವಂತಹ ಮೈನಾರಿಟೀಸ್ ನೆಲ್ಲ ನಾವು ಯಾಕೆ ಕರ್ಕೊ ಬರ್ಬೇಕು? ಐ ಥಿಂಕ್ ಇಟ್ಸ್ ಅ ಫೇರ್ ಪಾಯಿಂಟ್. ಎಷ್ಟು ಜನ ಬಂದಿದ್ದಾರೆ ಅಂತ ಗೊತ್ತಿಲ್ಲ ನಮಗೆ. ಅರವಿಂದ್ ಕೇಜ್ರಿವಾಲ್ ಅವರ ರೆಸಿಡೆನ್ಸ್ ಎದುರುಗಡೆ ಅದ್ಯಾವುದೋ ಬೇರೆ ಕಂಟ್ರಿ ಜನ ಎಲ್ಲ ಬಂದ್ಬಿಟ್ಟು ಧರಣೆ ಮಾಡ್ತಾ ಇದ್ದಾರೆ. ಮೋಸ್ಟ್ಲಿ ಅವ್ರು ಫಿನಾನ್ಷಿಯಲಿನೂ ಸ್ಟೇಬಲ್ ಆಗಿರೋದಿಲ್ಲ, ಸರ್ವೈವಲ್ ಇನ್ನೂ ಜಾಸ್ತಿ ಫೈಟ್ ಆಗುತ್ತೆ. ಇದು ರೆಫ್ಯೂಜಿಗಳಲ್ಲಿ ಬರೋ ವಿಷಯವಾಗಿ ಒಂದು ಪರ್ಸ್ಪೆಕ್ಟಿವ್ ನಿಮಗೆ ಸಿಕ್ತು. ಕೆಲವರಿಗೆ ಇದು ಓಕೆ ಅನ್ಸ್ಬೋದು, ಕೆಲವ್ರಿಗೆ ಅಷ್ಟೊಂದು ಸರಿ ಇಲ್ಲ ಅಂತ ಅನ್ಸ್ಬೋದು. ಆದ್ರೆ ಮೊದ್ಲೇನಿತ್ತು ಮತ್ತೆ ಸಿಎ ಬಂದ್ಮೇಲೆ ಏನ್ ಚೇಂಜ್ ಆಗುತ್ತೆ ನೋಡಿ. ತುಂಬಾ ಡೀಟೇಲ್ ವಿಡಿಯೋಸ್ ಇದೆ. ಒಂದ್ ಸ್ವಲ್ಪ ಗೂಗಲ್ ಸರ್ಚ್ ಮಾಡಿದ್ರೆ ನಿಮ್ಗೆ ಒಂದು ಹೈ ಲೆವೆಲ್ ಇನ್ಫಾರ್ಮೇಶನ್ ಅಂತೂ ಸಿಗುತ್ತೆ. ಮತ್ತೆ ಅದ್ರ ಆಕ್ಚುಲ್ ಇಂಪ್ಲಿಮೆಂಟೇಷನ್ ಹೇಗಾಗುತ್ತೆ ಅದ್ ನಮಗೆ ಐಡಿಯಾನೇ ಇಲ್ಲ. ಡ್ರಾಫ್ಟ್ ನೋಡ್ಕೊಂಡು ಅಂದಾಜ್ ಹಾಕಬಹುದು ಅಷ್ಟೇ. ನಿಮ್ಗೆ ಇದು ಆಲ್ರೆಡಿ ಗೊತ್ತಿರುತ್ತೆ. ಅದ್ರ ಒಂದು ಹೈ ಲೆವೆಲ್ ಅಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ಮೊದಲು ಯಾರು ಬೇಕಾದ್ರೂ ಒಂದು ಇಂಡಿಯನ್ ಸಿಟಿಸನ್ ಆಗ್ಬೋದಾಗಿತ್ತು. ಒಂದ್ ಸರ್ಟನ್ ಕ್ರೈಟೀರಿಯಾ ಮೀಟ್ ಆಗ್ಬೇಕಂತ ಇತ್ತು. ಒಂದಿಷ್ಟು ವರ್ಷ ಇಂಡಿಯಾದಲ್ಲಿ ಇರಬೇಕಾಗಿತ್ತು. ಅವರು ತಮ್ಮ ಹೋಮ್ ಕಂಟ್ರಿ ಸಿಟಿಸನ್ಶಿಪ್ ಬಿಡ್ಬೇಕು. ಅವರು ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಅಂತ ಇದ್ದಿರಬಹುದು, ಗುಡ್ ಕಾಂಡಕ್ಟ್ ಇರಬೇಕಾಗುತ್ತೆ, ಇಂಡಿಯನ್ ಕಲ್ಚರ್ ಬಗ್ಗೆ ಸ್ವಲ್ಪ ತಿಳ್ಕೊಂಡಿರ್ಬೇಕಾಗತ್ತೆ, ಈ ತರ ಕೆಲವು ವಿಷಯ ಅಂತ ಇತ್ತು. ಇದೆಲ್ಲ ಕ್ರೈಟೀರಿಯಾ ಸೆಟ್ ಆದ್ರೆ ಕೆಲವೊಂದು ವರ್ಷ ಆದ್ಮೇಲೆ ನಿಮ್ಗೆ ಇಂಡಿಯನ್ ಸಿಟಿಸನ್ಶಿಪ್ ಸಿಗುತ್ತೆ. ಇವಾಗ ಅದು ಚೇಂಜ್ ಆಗಿಲ್ಲ, ಅದು ಹಾಗೆ ಇದೆ. ಯಾರು ಬೇಕಾದ್ರೂ ಬರ್ಬೋದು. ಅದೊಂದು ಹೊಸ ಪಾತ್ವೇ ಇದೆ, ಒಂದು ಫಾಸ್ಟ್ ಟ್ರ್ಯಾಕ್ ಲಾ ಅಂತ ಬಂದಿದೆ. ಆ ಲಾ ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಬಾಂಗ್ಲಾದೇಶ್ ಈ 3 ಕಂಟ್ರಿಲಿ ಇರುವಂತಹ ಜನರಿಗೆ ಅಪ್ಲೈ ಆಗುತ್ತೆ. ಅವರಲ್ಲಿ ಏನಾದ್ರು ಪರ್ಸಿಕ್ಯೂಟೆಡ್ ಮೈನಾರಿಟೀಸ್ ಇದ್ರೆ, ಅವ್ರೇನಾದ್ರೂ ಈ ಸ್ಪೆಸಿಫಿಕ್ ಟೈಮ್ ಅಲ್ಲಿ ಇಂಡಿಯಾದಲ್ಲಿ ಬಂದಿದ್ರೆ, ಅವರಿಗೆ ಈಸಿ ಆಕ್ಸೆಸ್ ಟು ಸಿಟಿಸನ್ಶಿಪ್ ಆಗ್ಬಿಡುತ್ತೆ. ಜಾಸ್ತಿ ಏನು ಟೆನ್ಷನ್ ಇಲ್ಲ ಅವ್ರಿಗೆ. ಮುಸ್ಲಿಂ ಮೆಜಾರಿಟಿ ಕಂಟ್ರೀಸ್ ನ ಚೂಸ್ ಮಾಡಿರೋದ್ರಿಂದ ಪರ್ಸಿಕ್ಯೂಟೆಡ್ ಮೈನಾರಿಟೀಸ್ ನಾನ್ ಮುಸ್ಲಿಮ್ಸೇ ಆಗಿರ್ತಾರೆ. ಆದ್ರೂ ಕೂಡ ರಿಲಿಜನ್ ನ ಸ್ಪೆಸಿಫೈ ಬೇರೆ ಮಾಡಿದ್ದಾರೆ. ಅವರಿಗೆ ಈ ಫಾಸ್ಟ್ ಟ್ರ್ಯಾಕ್ ರೂಲ್ ಅಪ್ಲೈ ಆಗುತ್ತೆ. ಸೊ ಒಂದ್ ರೀತಿಯಲ್ಲಿ ಒಂದು ಅಫಿಷಿಯಲ್ ಪಾತ್ವೆ ಅಂತ ಸಿಕ್ತು ಇವಾಗ. ಆ ದಾರಿ ತುಂಬಾ ಈಸಿ ಆಗಿರುವಂತಹದ್ದು. ಮತ್ತೆ ಸಿಟಿಸನ್ಶಿಪ್ ಗೆ ಈ ಫಾಸ್ಟ್ ಟ್ರ್ಯಾಕ್ ಇದೆಯಲ್ಲ, ಈ ಆಪ್ಷನ್ ಮುಸ್ಲಿಮ್ಸ್ ಗೆ ಸಿಗೋದಿಲ್ಲ. ಕನ್ಸರ್ವೇಟಿವ್ ಪಾರ್ಟಿ ಆಗಿರುವಂತಹ ಬಿಜೆಪಿ ರೆಫ್ಯೂಜಿಗಳಿಗೆ ಈ ತರ ಒಂದು ಸ್ಪೆಷಲ್ ಆಕ್ಸೆಸ್ ಯಾಕೆ ಕೊಡ್ತಾ ಇದ್ದಾರೆ? ಅವರಿಗೆ ಸಡನ್ಲಿ ಹ್ಯುಮ್ಯಾನಿಟಿ ಬಂದ್ಬಿಟ್ಟಿದ್ಯಾ? ಬೇರೆ ಯಾವುದೇ ವಿಷಯದಲ್ಲಿ ಕಾಣಿಸದೇ ಇರುವಂತಹ ಮನುಷ್ಯತ್ವ ಇದ್ರಲ್ಲಿ ಬಂದ್ಬಿಡುತ್ತಾ? ಈ ಒಂದು ಕ್ವೆಶನ್ಸ್ ನಮ್ಗೆ ಸಹಜವಾಗಿ ಬರುತ್ತೆ. ಅದಕ್ಕೆ ನಾನ್ ನೋಡಿದಂತೆ 3 ಕಾರಣ ಇದೆ. ಎಲ್ಲದಕ್ಕಿಂತ ಮೊದಲು ಪೋಲರೈಸೇಷನ್ ಬಗ್ಗೆ ಮಾತಾಡುವಾಗ ಅಪೀಸ್ಮೆಂಟ್ ಪಾಲಿಟಿಕ್ಸ್ ಬಗ್ಗೆ ನಾನು ಮಾತಾಡಬೇಕಾಗುತ್ತೆ. ಎಷ್ಟೊಂದ್ ಸತಿ ಇಂಡಿಯನ್ ಪೊಲಿಟಿಷಿಯನ್ಸ್ ಕೆಲವು ಕಾಸ್ಟ್ ಗೆ ರಿಲೇಟ್ ಆಗಿರುವಂತಹ ಯಾವುದೋ ಒಂದು ಇಂಪಾರ್ಟೆಂಟ್ ವ್ಯಕ್ತಿ ಅವನೊಂದು ಸ್ಟ್ಯಾಚ್ಯೂ ಮಾಡಿಸೋದಾಗ್ಲಿ, ಅವ್ರನ್ನ OBC ಕ್ಯಾಟಗರಿ ಹಾಕೋದಾಗ್ಲಿ, ಇದನ್ನೆಲ್ಲ ನಾವು ಅಪೀಸ್ಮೆಂಟ್ ಅಂತ ಹೇಳ್ತೀವಿ. ಇವಾಗ ರಾಜೀವ್ ಗಾಂಧಿ ಎಕ್ಸಾಂಪಲ್ ತಗೊಂಡ್ರೆ, ಹಿಂದೂಗಳ ಅಪೀಸ್ಮೆಂಟ್ ಗೋಸ್ಕರ ರಾಜೀವ್ ಗಾಂಧಿ ಅವರು ರಾಮ ಮಂದಿರ ಕೈ ಹಾಕಿದ್ರು. ಮುಸ್ಲಿಂ ಅಪೀಸ್ಮೆಂಟ್ ಗೋಸ್ಕರ ಶಹಬಾನು ಕೇಸನ್ನ ಓವರ್ ಟರ್ನ್ ಮಾಡಿದ್ರು. ಈ ತರ ಬೇರೆ ಬೇರೆ ಪಾರ್ಟಿಯವರು ಬೇರೆ ಬೇರೆ ಕಮ್ಯುನಿಟೀಸ್ ನ ಅಟ್ರಾಕ್ಟ್ ಮಾಡೋದಕ್ಕೆ, ಅವ್ರನ್ನ ಖುಷಿ ಪಡಿಸ್ಬಿಟ್ಟು ವೋಟ್ ತಗೊಳ್ಳೋದಕ್ಕೆ ಏನಾದ್ರೂ ಒಂದು ಮಾಡ್ತಾನೆ ಇರ್ತಾರೆ. ಆದ್ರೆ ಅಪೀಸ್ಮೆಂಟ್ ಸ್ವಲ್ಪ ಬೇರೆ, ಬಿಜೆಪಿ ಮಾಡುವಂತ ಪೋಲರೈಸೇಷನ್ ಸ್ವಲ್ಪ ಬೇರೆ. ನಮ್ಮ ದೇಶದಲ್ಲಿ ಪಾರ್ಟಿ ಏನ್ ಮಾಡಿದೆ ಅಂತ ಹೇಳಿದ್ರೆ,
ಎರಡು ರಿಲಿಜನ್ ಮಧ್ಯ ಸಿಕ್ಕಾಪಟ್ಟೆ ಡಿವೈಡ್ ಕ್ರಿಯೇಟ್ ಮಾಡಿದೆ. ಅದ್ಯಾವುದೋ ಒಂದು ಸಂಘದ ಇನ್ಫ್ಲೂಯೆನ್ಸ್ ಇಂದ ಇಂಪ್ಯಾಕ್ಟ್ ಆಗಿದ್ರೆ ಮುಸ್ಲಿಮರ್ ಅಂತ ಹೇಳಿದ್ರೆ ಒಂದು ಡಿಸ್ಕಂಫರ್ಟ್ ಇರುತ್ತೆ ಅವ್ರಿಗೆ. ಲಾಸ್ಟ್ ಒಂದು 10 ವರ್ಷದಲ್ಲಿ ಅದನ್ನು ತುಂಬಾ ಆಂಪ್ಲಿಫೈ ಮಾಡಿದ್ದಾರೆ. ಹಿಸ್ಟಾರಿಕಲಿ ಬಿಜೆಪಿ ಹಿಂದೂ ವರ್ಸಸ್ ಮುಸ್ಲಿಮ್ಸ್ ಮಾಡ್ತಾನೆ ಇದ್ರು ಕೂಡ ಅವ್ರ ಎಂಟೈರ್ ಮನುವಾದಿ ಸಿಸ್ಟಮ್ ಇದೆಯಲ್ಲ, ಅದು ಸೋಷಿಯಲ್ ಮೀಡಿಯಾ ಥ್ರೂ ಇರಬಹುದು, ನ್ಯೂಸ್ ಅಲ್ಲಿ ರಿಲಿಜಿಯಸ್ ಡಿಬೇಟ್ಸ್ ಎಲ್ಲ ಮಾಡಿಸ್ಬಿಟ್ಟು ಹಿಂದೂ ವರ್ಸಸ್ ಮುಸ್ಲಿಂ ಅನ್ನುವಂತ ನೆರೇಟಿವ್ ಕ್ರಿಯೇಟ್ ಮಾಡಿಟ್ಟಿದೆ. ಸೊ ಯಾವತ್ತು ನೋಡಿದ್ರು ನಾವೊಂಥರ ಕಾಂಪಿಟೇಷನ್ ಮಾಡಲ್ ಇರಬೇಕು, ಅವ್ರ ಜೊತೆ ಏನೋ ಒಂಥರ ಇನ್ವಿಸಿಬಲ್ ಕಾಂಪಿಟೇಷನ್ ಇರೋ ತರ ಆ ತರ ಮಾಡಿಟ್ಬಿಟ್ಟಿದೆ. ನಾವು ಕೆಲವರಿಗೆ ಸಂಘಿಗಳಂತ ಹೇಳ್ತೀವಿ. ಈ ಸಂಘಿಗಳಲ್ಲಿ ಎಷ್ಟು ಹೇಟ್ ಜಾಸ್ತಿ ಕ್ರಿಯೇಟ್ ಆಗ್ಬಿಟ್ಟಿದೆ ಅಂತ ಹೇಳಿದ್ರೆ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಮುಸ್ಲಿಂ ರಿಲಿಜನ್ ಮೇಲೆ ಯಾವ ನೆಗೆಟಿವ್ ಇಂಪ್ಯಾಕ್ಟ್ ಆದ್ರೂ ಅವ್ರು ಖುಷಿ ಪಟ್ಬಿಡ್ತಾರೆ. ಸೊ ಈ ಸಂಘಿಗಳನ್ನ ಈ ಮನುವಾದಿ ಪಾರ್ಟಿ ಕನ್ಸಿಸ್ಟೆಂಟ್ಲಿ ಖುಷಿ ಪಡಿಸ್ತಾ ಇರಬೇಕಾಗತ್ತೆ. ಎಸ್ಪೆಷಲಿ ಇಲೆಕ್ಷನ್ ಬಂತು ಅಂದ ಕೂಡಲೇ ಆ ಸೆಡಿಸ್ಟಿಕ್ ಪ್ಲೆಜರ್ ಇದೆಯಲ್ಲ ಅದು ಆಂಪ್ಲಿಫೈ ಆಗ್ಬಿಡ್ಬೇಕಾಗತ್ತೆ. ಒಂದು ಎನ್ವೈರನ್ಮೆಂಟ್ ಕ್ರಿಯೇಟ್ ಆಗುತ್ತೆ, ಹಿಂದೂ ವರ್ಸಸ್ ಮುಸ್ಲಿಂ ಅನ್ನೋ ತರ ಎನ್ವೈರನ್ಮೆಂಟ್. ಯಾವ ಪಾರ್ಟಿ ಏನ್ ಮಾಡುತ್ತೋ ಗೊತ್ತಿಲ್ಲ, ಈ ಪಾರ್ಟಿ ಏನಾದ್ರೂ ಬಂದ್ರೆ ಇವ್ರು ಮುಸ್ಲಿಮರಿಗೆ ಪನಿಷ್ ಮಾಡ್ತಾರೆ ಅನ್ನುವಂತ ಫೀಲಿಂಗ್ ಕೊಡುತ್ತೆ ಈ ಸಂಘಿಗಳಿಗೆ. ಅದೇ ಖುಷಿಯಲ್ಲಿ ಆ ಪಾರ್ಟಿಗೆ ಹೋಗಿ ಓಟ್ ಹಾಕ್ಬಿಡ್ತಾರೆ. ಸೊ ಈ ಸಿಎಎ ಕೂಡ ಯಾವ ರೀತಿ ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದರಿಂದ ಮುಸ್ಲಿಮ್ಸ್ ಎಕ್ಸ್ಕ್ಲೂಡ್ ಆಗ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ಅದು ಮುಸ್ಲಿಮರಿಗೆ ಪನಿಷ್ ಮಾಡ್ತಾ ಇದೀವಿ ಅನ್ನುವಂತ ಫೀಲಿಂಗ್ ಕೊಡುತ್ತೆ. ಹಾಗೆ ಆಗ್ಬೇಕಾದ್ರೆ ಒಳಗ್ ಬರೋದಕ್ಕೆ ಕೊಡ್ಲೇಬಾರದು. ಈ ತರ ಫೀಲಿಂಗ್ ತರಿಸ್ಬಿಟ್ಟು ಸಂಘಿಗಳಿಗೆ ಒಂದು ಪ್ಲೆಜರ್ ಕೊಡುತ್ತೆ. ಈ ರೀತಿ ಮನಸ್ಸಲ್ಲಿ ಹೇಟ್ ಕ್ರಿಯೇಟ್ ಮಾಡ್ಬಿಟ್ಟು ಒಂದು ಪೋಲರೈಸಿಂಗ್ ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡ್ತಾರೆ. ಪಾವರ್ಟಿ ಇದ್ದಿರಬಹುದು, ಜಾಬ್ ಸಿಗದೆ ಇದ್ದಿರಬಹುದು, ಕಾಸ್ಟ್ ಇಶ್ಯೂಸ್ ಇಂದ ಸೊಸೈಟಿಲಿ ಇನ್ಸಲ್ಟ್ ಆಗ್ತಾ ಇದ್ದಿರಬಹುದು, ಒಬ್ಬ ಮನುಷ್ಯ ತನಗಾಗ್ತಾ ಇರುವಂತ ಎಲ್ಲಾ ಪ್ರಾಬ್ಲಮ್ಸ್ ಮರೆತು ಬಿಟ್ಟು ಈ ಒಂದು ವಿಷಯದಲ್ಲಿ ಸೆಡಿಸ್ಟಿಕ್ ಪ್ಲೆಜರ್ ಇಟ್ಕೊಂಡ್ ಬಂದ್ಬಿಟ್ಟು ವೋಟ್ ಹಾಕ್ಬಿಡ್ಲಿ ಅಂತ. ಇದು ಪೋಲರೈಸ್ ಮಾಡೋದಕ್ಕೆ ಒಂಥರ ಸಾಫ್ಟ್ ಮೆಥಡ್. ಇದಿನ್ನು ಈ ತರ ಜಾಸ್ತಿ ಆಗ್ತಾ ಹೋದ್ರೆ ಈ ಹಿಟ್ಲರ್ ಜರ್ಮನಿಲಿ ಒಂದು ಸಿಚುವೇಶನ್ ಕ್ರಿಯೇಟ್ ಮಾಡಿದ್ದ. ನಾಜೀಸ್ಗೆ ಜ್ಯೂಸ್ ಪನಿಷ್ ಮಾಡುವಂತ ಒಂದು ಸೆಡಿಸ್ಟಿಕ್ ಪ್ರೆಷರ್ ಕೊಡ್ತಾ ಇದ್ದ. ಅದು ಬೇರೆ ಲೆವೆಲ್ ಅಲ್ಲೇ ಇತ್ತು. ಆದ್ರೆ ಇದು ಕೂಡ ಅದೇ ಲೈನ್ಸ್ ಅಲ್ಲಿರುವಂತ ಪೋಲರೈಸೇಷನ್. ಎರಡನೇ ಪಾಯಿಂಟ್ ಅಂತ ಹೇಳಿದ್ರೆ ಬಿಜೆಪಿ ಯಾವಾಗ್ಲೂ ಇಲೆಕ್ಷನ್ ಮಾಡಲ್ ಇರುತ್ತೆ. ಏನಾದ್ರೂ ಚಾಲಕಿ ಮಾಡ್ಕೊಂಡು ಯಾವುದೇ ಚಾಣಕ್ಯ ನೀತಿ ಉಪಯೋಗಿಸ್ಕೊಂಡ್ಬಿಟ್ಟು ಸಾಮ ದಾಮ ದಂಡ ಭೇದ ಏನೇ ಉಪಯೋಗಿಸ್ಬಿಟ್ಟು ಎಂಡ್ ರಿಸಲ್ಟ್ ಇಲೆಕ್ಷನ್ ಗೆಲ್ಲೋದಾಗಬೇಕು. ಒಂದ್ಸತಿ ಸಿಕ್ಕಾಪಟ್ಟೆ ಮೆಜಾರಿಟಿ ಬಂದ್ ಕೊಡ್ಲೆ ಆಮೇಲೆ ಯಾರು ಹೇಳಿದ್ದು ಕೇಳ್ಬೇಕಂತ ಇಲ್ಲ. ಫಾರ್ಮಾಲಿಟಿಗೆ ಒಂದು ಡಿಬೇಟ್ ಮಾಡ್ಬಿಟ್ಟು ಬೇಕಾದ ಲಾ ಪಾಸ್ ಮಾಡಬಹುದು. ಅದಕ್ಕೆ ಸಿಎಗೆ ಏನ್ ಸಂಬಂಧ ನೋಡಿ. ಬಿಜೆಪಿ ಹಿಂದೂ ಮುಸ್ಲಿಂ ಪೋಲರೈಸೇಷನ್ ಮಾಡುತ್ತೆ. ಮುಸ್ಲಿಮರಿಗೆ ನಾವು ಪನಿಷ್ ಮಾಡ್ತಿದ್ದೀವಿ ಅನ್ನುವಂತ ಸಿನಾರಿಯೋ ಕ್ರಿಯೇಟ್ ಮಾಡುತ್ತೆ. ಎಲ್ಲ ಕಡೆ ಮಾಡೋದಿಲ್ಲ. ಜಮ್ಮು ಕಾಶ್ಮೀರಲ್ಲಿ ಸ್ವಲ್ಪ ಬೇರೆ ತರ ನಾಟಕ ಮಾಡಬಹುದು. ಕೆಲವು ಕಡೆ ಕ್ರಿಶ್ಚಿಯನ್ಸ್ ವಿರುದ್ಧ ನೆರೇಟಿವ್ ಕ್ರಿಯೇಟ್ ಮಾಡಬಹುದು. ಆದ್ರೆ ಅವ್ರು ಗೋವಾದಲ್ಲಿ ಮಾಡೋದಿಲ್ಲ. ಸೊ ತುಂಬಾ ಸ್ಟ್ರಾಟಜಿಕಲಿ ಅವ್ರು ನೆರೇಟಿವ್ ಕ್ರಿಯೇಟ್ ಮಾಡ್ತಾ ಇರ್ತಾರೆ. ಸೊ ಓವರ್ ಆಲ್ ಮುಸ್ಲಿಂ ವಿರುದ್ಧವಾದ ಒಂದು ಇಮೇಜ್ ಅವರು ಕ್ರಿಯೇಟ್ ಮಾಡ್ಕೊಂಡಿದ್ರಿಂದ ಮುಸ್ಲಿಮರಿಂದ ಬಹುಶಃ ಕಡಿಮೆನೆ ವೋಟ್ ಸಿಗುತ್ತೆ ಅನ್ನುವಂತ ಒಂದು ಅವ್ರದ್ದು ಅಸಂಪ್ಷನ್ ಇದೆ. ಅದಕ್ಕೆ ರೆಫ್ಯೂಜೀಸ್ ಅಲ್ಲಿ ಮುಸ್ಲಿಮ್ಸ್ ನ ಫಿಲ್ಟರ್ ಮಾಡ್ಬಿಟ್ರೆ ಬರೋರೆಲ್ಲ ನಾನ್ ಮುಸ್ಲಿಮ್ಸ್ ಆಗಿದ್ರೆ, ಅದರಲ್ಲೂ ಮೆಜಾರಿಟೀಸ್ ಹಿಂದೂ ಆಗಿದ್ರೆ, ನಾನ್ ಮುಸ್ಲಿಮ್ಸ್ ಅಂತ ಮಾತ್ರ ಅಲ್ಲ ಬೇರೆ ದೇಶದಿಂದ ಬಂದಾಗ ನಮಗೆ ಸಿಟಿಸನ್ಶಿಪ್ ಈಸಿಯಾಗಿ ಸಿಗೋ ತರ ಮಾಡಿರುವಂತಹ ಗವರ್ಮೆಂಟೇ ಇದು ಅನ್ನುವಂತ ಫೀಲಿಂಗ್ ಇರುತ್ತಲ್ಲ, ಅದರಿಂದ ಮೋಸ್ಟ್ ಲೈಕ್ಲಿ ವೋಟ್ಸ್ ಎಲ್ಲ ಯಾವ ಪಾರ್ಟಿಗೆ ಹೋಗಬಹುದು ಈ ಲೆಕ್ಕಾಚಾರನೂ ಇನ್ಕ್ಲೂಡ್ ಆಗುತ್ತೆ. ಒಂದು ಪೋಲರೈಸೇಷನ್ ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡುವಂತಹದ್ದು, ಇನ್ನೊಂದು ನಾನ್ ಮುಸ್ಲಿಮ್ಸ್ ಏನಾದ್ರು ಬಂದ್ರೆ ಅಲ್ಲಿಂದ ವೋಟ್ಸ್ ಹೇಳ್ಕೊಳ್ಳೋದು ತುಂಬಾ ಈಸಿ ಆಗುತ್ತೆ. ಮೂರನೇ ಪಾಯಿಂಟ್, ಸಿಎಎ ಈ ಎನ್ಆರ್ಸಿ ಜೊತೆ ಸೇರಿದ ಕೂಡಲೇ ಅದಕ್ಕೆ ಎಕ್ಸ್ಕ್ಲೂಷನರಿ ನೇಚರ್ ಬರುತ್ತೆ. ಇದು ಇಂಡಿಯನ್ ಸಿಟಿಸನ್ಸ್ ಇಂಪ್ಯಾಕ್ಟ್ ಆಗಲ್ಲ ಅಂತ ಹೇಳ್ತಾ ಇರ್ತಾರೆ. ಆದ್ರೆ ಒಬ್ಬ ಇಂಡಿಯನ್ ಸಿಟಿಸನ್ ಹೇಗಾಗ್ತಾನೆ? ನೀವು ಇಂಡಿಯಾದಲ್ಲಿ ಹುಟ್ಟಿದಿರಬಹುದು, ಅದ್ರ ನಿಮ್ ಫ್ಯಾಮಿಲಿ ಹತ್ರ ನೀವು ಇಂಡಿಯನ್ಸ್ ಅನ್ನುವಂತ ಯಾವುದೇ ಒಂದು ಪ್ರೂಫ್ ಇಲ್ಲದೆ ಇದ್ರೆ ನೀವೇನ್ ಮಾಡ್ತೀರಾ? ನೀವ್ ಹೇಳಬಹುದು ಅದು ಹೇಗೆ ಸಾಧ್ಯ ಅಂತ. ನೋಡಿ, ಮೋಸ್ಟ್ ಲೈಕ್ಲಿ ಅರ್ಬನ್ ಏರಿಯಾಸ್ ಅಲ್ಲಿ ಆಗಿದ್ದಿರಬಹುದು, ಅಥವಾ ಸ್ಮಾಲ್ ಟೌನ್ಸ್ ಅಲ್ಲಿ ಆಗಿದ್ದಿರಬಹುದು, ಅಥವಾ ಕೆಲವು ವಿಲೇಜಸ್ ಅಲ್ಲಿ ಆಗಿದ್ದಿರಬಹುದು. ಗವರ್ಮೆಂಟ್ ಬೆನಿಫಿಟ್ಸ್ ತಗೊಳ್ಳೋದಕ್ಕೋಸ್ಕರ ಹೆಚ್ಚಾಗಿ ಜನರೆಲ್ಲ ಡಾಕ್ಯುಮೆಂಟ್ಸ್ ಇಟ್ಕೊಂಡಿದ್ದಿರಬಹುದು. ಅದ್ರ ಐಸೋಲೇಟೆಡ್ ಪ್ಲೇಸಸ್ ಅಲ್ಲಿ, ರಿಮೋಟ್ ವಿಲೇಜಸ್ ಅಲ್ಲಿ ಈ ತರ ಯಾವುದೇ ಡಾಕ್ಯುಮೆಂಟ್ ಇಲ್ಲದೆ ಇರುವಂತಹ ಜನರ ಪಾಸಿಬಿಲಿಟಿ ಅಂತೂ ಇದೆ. ಜನರೇಷನ್ಸ್ ಇಂದ ಇಂಡಿಯಾದಲ್ಲೇ ಇದ್ದಿರಬಹುದು. ಅದ್ರ ಬೈ ಚಾನ್ಸ್ ಏನಾದ್ರೂ ಡಾಕ್ಯುಮೆಂಟ್ ಇಲ್ಲ ಅಂತ ಹೇಳಿದ್ರೆ, ಸೊ ಲೆಟ್ ಅಸ್ ಅಸ್ಯೂಮ್ ಒಬ್ಬ ಹಿಂದೂ ಇದ್ದಾನೆ, ಅವನ ಹತ್ರ ಡಾಕ್ಯುಮೆಂಟ್ ಇಲ್ಲ. ಒಬ್ಬ ಮುಸ್ಲಿಂ ಇದ್ದಾನೆ, ಅವನ ಹತ್ರ ಡಾಕ್ಯುಮೆಂಟ್ ಇಲ್ಲ. ಈ ಬಿಜೆಪಿ ಯಾವ ರೀತಿ ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ಸ್ ನ ಎಕ್ಸ್ಪ್ಲಾಯ್ಟ್ ಮಾಡ್ಕೊಳ್ತಾ ಇದೆ ಅಂತ ನಮಗೆ ಗೊತ್ತು. ಯಾವ ಆಫೀಸರ್ ನ ಎಲ್ಲಿ ಹಾಕಬೇಕು, ಯಾವ ರೀತಿ ಸಿಸ್ಟಮ್ ಹೇಗೆ ಕಂಟ್ರೋಲ್ ಮಾಡಬೇಕು, ಅದರ ನಿಯತ್ ಹೇಗಿದೆ ಅಂತ ನಮಗೆ ಗೊತ್ತು. ಇಂಪ್ಲಿಮೆಂಟೇಷನ್ ಹೇಗಾಗುತ್ತೆ ಅಂತ ಗೊತ್ತಿಲ್ಲ. ಸೊ ಒಬ್ಬ ನಾನ್ ಮುಸ್ಲಿಂಗೆ ಅಟ್ ಲೀಸ್ಟ್ ನಾವು ಥಿಯರಿಟಿಕಲಿ ನೋಡಿದ್ರೆ ಅವರು ಸಿಎ ಅಡ್ವಾಂಟೇಜ್ ತಗೊಂಡ್ಬಿಟ್ಟು ಫಾಸ್ಟ್ ಟ್ರ್ಯಾಕ್ ಸಿಟಿಸನ್ ಆಗ್ಬಹುದು. ಅದೇ ಮುಸ್ಲಿಂ ಹತ್ರ ಏನಾದ್ರೂ ಡಾಕ್ಯುಮೆಂಟ್ ಇಲ್ಲ ಅಂತ ಹೇಳಿದ್ರೆ ಆ ಮನುಷ್ಯನಿಗೆ ಯಾವ ಪಾತ್ವೆ ಕೂಡ ಇಲ್ಲ. ಅವನ ಆಕ್ಚುಲಿ ರೆಫ್ಯೂಜಿ ಆಗಿದ್ರು ಇರಬಹುದು, ಅವನ ಇಂಡಿಪೆಂಡೆನ್ಸ್ ಗಿಂತ ಮೊದಲನೇ ಅವನ ಫ್ಯಾಮಿಲಿ ಇಂಡಿಯಾದಲ್ಲಿ ಇದ್ರೂ ಇರಬಹುದು. ಆದ್ರೆ ಪ್ರೂವ್ ಮಾಡೋದಕ್ಕೆ ಒದ್ದಾಡುವಂತ ಸಿಚುವೇಶನ್ ಬಂದ್ರೆ ಬೇಕಾದವರಿಗೆ ಅಡ್ವಾಂಟೇಜ್ ಕೊಡೋದು, ಬೇಕಾದವ್ರನ್ನ ಪನಿಷ್ ಮಾಡೋದು, ಯಾವ ರೀತಿ ಎಲ್ಲಿ ಯಾವ ವೋಟರ್ಸ್ ನಮ್ಗೆ ಹೆಲ್ಪ್ ಆಗ್ತಾರೆ ಅಂತ ನೋಡ್ಬಿಟ್ಟು ಅದ್ರ ಪ್ರಕಾರ ಈ ರೂಲ್ಸ್ ಏನಾದ್ರು ಎಕ್ಸಿಕ್ಯೂಟ್ ಆಗ್ತಾ ಹೋದ್ರೆ ಇದು ಸಿಕ್ಕಾಪಟ್ಟೆ ಡಿಸ್ಕ್ರಿಮಿನೇಟರಿ ಆಗಿಬಿಡುತ್ತೆ. ಸೊ ಹೊರಗಡೆ ನೋಡೋದಕ್ಕೆ ಇದೊಂಥರ ಹ್ಯುಮ್ಯಾನಿಟೇರಿಯನ್ ಲಾ ಅಂತ ಕಂಡ್ರು ಕೂಡ ಇದು ಆಕ್ಚುಲಿ ಒಂದು ಸ್ಪೆಸಿಫಿಕ್ ವೋಟರ್ ಬೇಸ್ ನ ಕ್ರಿಯೇಟ್ ಮಾಡಿರುವಂತಹ ಲಾ ಅಂತ
ನನಗನ್ಸುತ್ತೆ. ಸೊ ಇವಾಗ ಸಿಎಎ ಬಗ್ಗೆ ಮಾತಾಡುವಾಗ ರೋಹಿಂಗ್ಯಾ ಇಮಿಗ್ರೆಂಟ್ಸ್ ಅವ್ರ ಬಗ್ಗೆ ಒಂದು ಕೆಲವು ಡಿಸ್ಕಷನ್ ಬಂದೇ ಬರುತ್ತೆ. ಬೇರೆ ದೇಶದಿಂದ ಪರ್ಸಿಕ್ಯೂಟ್ ಆಗಿ ಬಂದಿರೋರು ತುಂಬಾ ಜನ ಇಲ್ಲಿ ಬಂದಿದ್ದಾರೆ, ಇಲ್ಲಿಗಲ್ ಇಮಿಗ್ರೆಂಟ್ಸ್ ಆಗಿ ಇಲ್ಲೇ ಇದ್ದಾರೆ ಅಂತ ನಾವು ಡಿಸ್ಕಷನ್ ಆಗಿರ್ಬೋದು, ನ್ಯೂಸ್ ಅಲ್ಲಿ ಆಗಿರ್ಬೋದು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ನೋಡ್ತಾ ಇರ್ತೀವಿ. ಯೂಶುವಲಿ ಬಿಜೆಪಿ ಲೀಡರ್ಸ್ ಈ ರೋಹಿಂಗ್ಯಾಗಳ ಬಗ್ಗೆ ಮಾತಾಡುವಾಗ ಅವ್ರ ಬಗ್ಗೆ ಕ್ರಿಟಿಕಲ್ ಆಗಿರ್ತಾರೆ. ಅವ್ರಿರೋದು ಅವ್ರಿಗೆ ಇಷ್ಟ ಇಲ್ಲ. ಯಾಕಂದ್ರೆ ರೋಹಿಂಗ್ಯಾ ಇಮಿಗ್ರೆಂಟ್ಸ್ ಪ್ರೈಮರಿಲಿ ಮುಸ್ಲಿಮ್ಸ್. ಸೊ ಯಾವುದೇ ರೀತಿ ಅವ್ರಿಗೆ ಸಿಟಿಸನ್ಶಿಪ್ ಪಾತ್ವೆ ಸಿಕ್ಕಿದ್ರೂ ಕೂಡ ವೋಟ್ ಅಂತೂ ಇವ್ರಿಗೆ ಸಿಗೋದಿಲ್ಲ. ಕೆಲವು ಲೀಡರ್ಸ್ ಡೆಫಿನೆಟ್ಲಿ ಅಡ್ವಾಂಟೇಜ್ ಅಂತೂ ತಗೊಂಡಿದ್ದಾರೆ. ಹೊರಗಡೆಯಿಂದ ಪರ್ಸಿಕ್ಯೂಟೆಡ್ ಮೈನಾರಿಟೀಸ್ ಏನಾದ್ರು ಬಂದ್ರೆ ಅವ್ರು ಇಂಡಿಯಾಗೆ ಬಂದಾಗ ಅವ್ರು ಫುಲ್ ರಿಚ್ ಆಗಿರೋದಿಲ್ಲ, ಒಳ್ಳೊಳ್ಳೆ ಜಾಬ್ ಇರೋದಿಲ್ಲ, ಅವ್ರಿಗೆ ದಯನೀಯ ಸ್ಥಿತಿಯಲ್ಲಿ ಇರ್ತಾರೆ. ಯಾವುದೇ ಧರ್ಮ ಆಗಿದ್ದಿರಬಹುದು. ಆದ್ರೆ ಪೊಲಿಟಿಷಿಯನ್ಸ್ ಮಾತ್ರ ರಣಹದ್ದುಗಳ ತರ ಕಾಯ್ತಾ ಇರ್ತಾರೆ. ಹೀಗಿರುವಾಗ ಯಾವ್ಯಾವ ಜಾಗಕ್ಕೆ ಇವ್ರು ಹೋಗ್ತಾರಲ್ಲ, ಜನರಿಗೆ ಇವರಿಂದ ಪ್ರಾಬ್ಲಮ್ ಆಗಿದ್ದಿರಬಹುದು, ಜಾಬ್ ಸಿಗೋದು ಕಷ್ಟ ಆಗಬಹುದು. ಲೀಗಲ್ ಆಗಿ ಜಾಬ್ ಸಿಗದೆ ಇದ್ರೆ, ಲೀಗಲ್ ಆಗಿ ತಮ್ಮ ಕೆಲಸ ಆಗದೆ ಇದ್ರೆ, ಸರ್ವೈವಲ್ ಗೋಸ್ಕರ ಇಲ್ಲಿಗಲ್ ಆಕ್ಟಿವಿಟೀಸ್ ಗಳ ಒಳಗಾಗ್ಬಿಡ್ತಾರೆ ಅವರು. ಆಲ್ಮೋಸ್ಟ್ ಈ ಸೊಸೈಟಿಲಿ ಇರುವಂತಹ ನೆಗೆಟಿವ್ ಎಲಿಮೆಂಟ್ಸ್ ಆಗಿದ್ದಿರಬಹುದು, ಕೆಲವು ಪೊಲಿಟಿಷಿಯನ್ಸ್ ಆಗಿರ್ಬೋದು, ಇವರೆಲ್ಲ ಯೂಸ್ ಮಾಡ್ಕೊಳ್ಳುವಂತ ಒಂದು ಪಾಪ್ಯುಲೇಷನ್ ಆಗ್ಬಿಡ್ತಾರೆ. ಬಂದವರೆಲ್ಲ ಇಲ್ಲಿಗಲ್ ಕೆಲಸ ಮಾಡ್ತಾ ಇದಾರೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಅದರ ಡೀಟೇಲ್ ಇನ್ಫಾರ್ಮೇಶನ್ ನಮ್ಮ ಹತ್ರ ಇಲ್ಲ. ಆದ್ರೆ ಅವರು ಬಡವರಾದ್ರಿಂದ, ಲೀಗಲ್ ಸ್ಟೇಟಸ್ ಇಲ್ಲದೆ ಇದ್ರಿಂದ ಇಲ್ಲಿ ಕೆಲವರು ಅವ್ರನ್ನ ಯೂಸ್ ಮಾಡ್ಕೊಳ್ಳುವಂತ ಚಾನ್ಸ್ ಅಂತೂ ತುಂಬಾ ಇರುತ್ತೆ. ಯೂಸ್ ಆಗದೆ ಇರುವಂತಹ ಪರಿಸ್ಥಿತಿಲಿ ಅವ್ರು ಇರೋದು ಇಲ್ಲ. ಸೊ ಏನ್ ಮಾಡೋದು ಇವಾಗ? ವಾಪಸ್ ಕಳಿಸಬೇಕು ಅಂತ ಹೇಳಿದ್ರೆ ಸದ್ಯ ಬಂದವರಲ್ಲ, ಅವ್ರನ್ನ ಸೆಟಲ್ ಮಾಡ್ಕೊಳ್ಬೇಕಾ? ಅವ್ರ ಇಲ್ಲಿಗಲ್ ಆಕ್ಟಿವಿಟೀಸ್ ಕರೆಕ್ಟ್ ಆಗಿ ರೆಕಾರ್ಡ್ಸ್ ಇದೆಯಾ? ಯಾವ ಬೇಸಿಸ್ ಅಲ್ಲಿ ಅಕ್ಸೆಪ್ಟ್ ಮಾಡ್ಕೊಳ್ಳೋದು, ಯಾವ ಬೇಸಿಸ್ ಅಲ್ಲಿ ಅವ್ರನ್ನ ತೆಗೆದುಹಾಕೋದು? ದೀಸ್ ಆರ್ ವೆರಿ ಕಾಂಪ್ಲೆಕ್ಸ್ ಇಶ್ಯೂಸ್. ಆದ್ರೆ ಪೋಲರೈಸ್ಡ್ ಎನ್ವೈರನ್ಮೆಂಟ್ ಆಗಿದ್ರಿಂದ ಜನ ಈ ಹ್ಯುಮ್ಯಾನಿಟೇರಿಯನ್ ಪರ್ಸ್ಪೆಕ್ಟಿವ್ ಆಗಲಿ, ರ್ಯಾಷನಲ್ ಪರ್ಸ್ಪೆಕ್ಟಿವ್ ಆಗಲಿ, ಈ ದೃಷ್ಟಿಕೋನದಲ್ಲಿ ನೋಡೋದೇ ಇಲ್ಲ. ಆ ರೆಫ್ಯೂಜೀಸ್ ಯಾವ ಕಮ್ಯುನಿಟಿ ಅವರು, ಆ ಕಮ್ಯುನಿಟಿ ಅವ್ರು ನಿಮಗೆ ಇಷ್ಟ ಇಲ್ವಾ? ಇಷ್ಟ ಇಲ್ಲ ಅಂತ ಹೇಳಿದ್ರೆ ಅಂತ ರೆಫ್ಯೂಜೀಸ್ ಮೇಲೆ ಒಂದು ನೆಗೆಟಿವ್ ನ್ಯೂಸ್ ಬಂದ್ರೆ ಸಾಕು, ಫುಲ್ ವಾಟ್ಸ್ಆಪ್ ಅಲ್ಲಿ ಸ್ಪ್ರೆಡ್ ಆಗಿ ಹೋಗ್ಬಿಡುತ್ತೆ. ಅದು ನ್ಯೂಸ್ ಅಲ್ಲಿ ಒಂದ್ ವಾರ ಅದನ್ನೇ ನಡೆಸ್ಬಿಡ್ತಾರೆ. ಯಾಕಂದ್ರೆ ಆತರ ರೆಫ್ಯೂಜೀಸ್ ವಿರುದ್ಧ ಒಂದ್ಸತಿ ಆ ಫೀಲಿಂಗ್ ಬಂದ ಮೇಲೆ ಅವ್ರನ್ನ ಹೊರಗಾಕೋದಾಗ್ಲಿ, ಅವ್ರ ಮೇಲೆ ಆಕ್ಷನ್ ತಗೊಳ್ಳೋದಾಗ್ಲಿ ಅದೆಲ್ಲ ತುಂಬಾ ಈಸಿ ಆಗಿಬಿಡುತ್ತೆ. ದೀಸ್ ಆರ್ ಆಲ್ ಕಾಂಪ್ಲೆಕ್ಸ್ ಇಶ್ಯೂಸ್. ತುಂಬಾ ಸೆನ್ಸಿಟಿವ್ ಆಗ್ಬಿಟ್ಟು, ತುಂಬಾ ರ್ಯಾಷನಲ್ ಆಗ್ಬಿಟ್ಟು, ಹ್ಯುಮ್ಯಾನಿಟಿ ಪರ್ಸ್ಪೆಕ್ಟಿವ್ ಇಂದನೂ ನೋಡ್ಬೇಕಾಗತ್ತೆ, ದೇಶದ ಪರ್ಸ್ಪೆಕ್ಟಿವ್ ಇಂದನೂ ನೋಡ್ಬೇಕಾಗತ್ತೆ, ಬೇರೆ ಇಲ್ಲಿಗಲ್ ಇಮಿಗ್ರೆಂಟ್ಸ್ ಒಳಗಡೆ ಬರ್ದೇ ಇರೋ ತರ ಕಾಪಾಡ್ಕೊಳ್ಬೇಕಾಗತ್ತೆ. ಒಂದು ಹೋಲಿಸ್ಟಿಕ್ ಪರ್ಸ್ಪೆಕ್ಟಿವ್ ಅಲ್ಲಿ ನಾವು ಒಂದು ಡಿಸಿಷನ್ ತಗೋಬೇಕಾಗತ್ತೆ. ಆದ್ರೆ ಇಂಡಿಯಾದಲ್ಲಿ ಎಸ್ಪೆಷಲಿ ಲಾಸ್ಟ್ ಒಂದು 10 ವರ್ಷದಲ್ಲಿ, ಅಂದ್ರೆ ಮೊದಲು ಇತ್ತು, ಈ ಲಾಸ್ಟ್ ಒಂದು 10 ವರ್ಷದಲ್ಲಿ ಸ್ವಲ್ಪ ಜಾಸ್ತಿ ಆಗ್ಬಿಡುತ್ತೆ ಅಷ್ಟೇ. ಡಿಸಿಷನ್ಸ್ ತಗೊಳ್ಳೋದು ಬೇಸ್ಡ್ ಆನ್ ನಮಗೆ ಅವ್ರ ವೋಟ್ ಸಿಗುತ್ತಾ ಇಲ್ಲೋ ಅನ್ನುವಂತ ಸಿಚುವೇಶನ್ ಆಗ್ಬಿಟ್ಟಿದೆ. ಲಾಸ್ಟ್ ಕ್ವೆಶ್ಚನ್, ಸಿಎಎ ಅನ್ನೋದು ಅದೊಂದು ಕಾನ್ಸ್ಟಿಟ್ಯೂಷನಲ್ ಲಾನಾ ಅಥವಾ ಅನ್ಕಾನ್ಸ್ಟಿಟ್ಯೂಷನಲ್ ಲಾನಾ ಅಂತ? ಪರ್ಸನಲಿ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಸೇ. ಇವಾಗ ನೀವು ಇಲೆಕ್ಟ್ರಲ್ ಬಾಂಡ್ಸ್ ಅನ್ನೇ ನೋಡಬಹುದು. ಹೇಗಾದ್ರೂ ಅದನ್ನ ಕೋರ್ಟ್ ಅಲ್ಲಿ ಕ್ಲಿಯರ್ ಮಾಡಿಸುವಂತ ಚಾಣಾಕ್ಷತನ ಬಿಜೆಪಿ ಇದೆ ಅಂತ ನಾನು ಅನ್ಕೊಂಡಿದ್ದೆ. ಬಿಜೆಪಿಯವರು ಇಮ್ಮೋರಲ್ ಆಗಿದ್ದಿರಬಹುದು, ಆದ್ರೆ ಲೀಗಲಿ ತುಂಬಾ ಚಾಣಾಕ್ಷರಾಗಿರ್ತಾರೆ. ಇಲ್ಲೀಗಲ್ ಅಂತ ಪ್ರೂವ್ ಮಾಡೋದಕ್ಕೆ ಆಗೋದಿಲ್ಲ. ಆದ್ರೆ ಈ ಇಲೆಕ್ಟ್ರಲ್ ಬಾಂಡ್ಸ್ ತುಂಬಾ ಸರ್ಪ್ರೈಸಿಂಗ್ ಆಗ್ಬಿಡ್ತು. ಸೊ ಇದು ಕೂಡ ಒಂಥರ ಗ್ರೇ ಏರಿಯಾದಲ್ಲಿದೆ. ಇದು ಸಿಟಿಸನ್ಶಿಪ್ ಮೇಲೆ ಇಂಪ್ಯಾಕ್ಟ್ ಮಾಡುತ್ತಾ? ಮಾಡಿದ್ರೆ ಆಲ್ರೆಡಿ ಯಾರು ಸಿಟಿಸನ್ಸ್ ಆಗಿದಾರೋ ಅವ್ರ ಮೇಲೆ ಇಂಪ್ಯಾಕ್ಟ್ ಆಗುತ್ತಾ? ಅಥವಾ ಯಾರು ಸಿಟಿಸನ್ಶಿಪ್ ಹೇಗೆ ನಾವು ಕೊಡ್ತೀವೋ ಅದ್ರ ಮೇಲೂ ಕೆಲವು ಆರ್ಟಿಕಲ್ಸ್ ಅಪ್ಲೈ ಆಗುತ್ತಾ? ಇದೆಲ್ಲ ತುಂಬಾ ಕಾಂಪ್ಲೆಕ್ಸ್ ವಿಷಯ. ಯಾವ್ಯಾವ ಪರ್ಸ್ಪೆಕ್ಟಿವ್ ಜಡ್ಜಸ್ ಜೊತೆ ಶೇರ್ ಮಾಡ್ತಾರೆ, ಯಾವ ಲಾ ಇಂಪಾರ್ಟೆಂಟ್ ಆಗುತ್ತೆ, ಯಾವ ಆರ್ಟಿಕಲ್ ಇಂಪಾರ್ಟೆಂಟ್ ಆಗುತ್ತೆ, ಯಾವ ರೀತಿ ಆರ್ಗ್ಯೂ ಮಾಡ್ತಾರೆ, ಇದೆಲ್ಲದರ ಮೇಲಿಂದ ಅದು ಕಾನ್ಸ್ಟಿಟ್ಯೂಷನಲ್ ಅಥವಾ ಅನ್ಕಾನ್ಸ್ಟಿಟ್ಯೂಷನಲ್ ಅನ್ನುವಂತ ಡಿಸಿಷನ್ ತಗೋಬಹುದು. ನಾನ್ ಮಾತಾಡಿರೋದು ಲೀಗಲ್ ಪರ್ಸ್ಪೆಕ್ಟಿವ್ ಅಲ್ಲ. ನಾನ್ ಹೇಳಿರೋದು ನನ್ನ ಪರ್ಸನಲ್ ಒಪಿನಿಯನ್ ಬಿಜೆಪಿ ಮೇಲೆ ಮತ್ತೆ ಸಿಎಎ ಮೇಲೆ. ನಿಮಗೆ ಸಿಎಎ ಮೇಲೆ ಏನ್ ಇಂಪ್ರೆಷನ್ ಇದೆ ಅಂದ್ಬಿಟ್ಟು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ವಿಡಿಯೋ ಏನಾದ್ರು ಇಷ್ಟ ಆದ್ರೆ ಪ್ಲೀಸ್ ಲೆಟ್ ಮಿ ನೋ by hitting that thumbs up. Please do subscribe to this channel. Thanks again. Take care.